ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ KATಯಲ್ಲಿ ಏನು ವಾದ ವಿವಾದ ನಡೆಯುತ್ತದೆ KS ಎಕ್ಸಾಮ್ ಬಗ್ಗೆ ಕುರಿತು ಆ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಫಸ್ಟ್ ಆಫ್ ಆಲ್ KPSC ಅವರು ನೇಮಕ ಮಾಡಿರುವಂತಹ ಒಬ್ಬರು ಲಾಯರ್ ಹಾಗೆ ಅಲ್ಲಿ ಇರುವಂತಹ ಇಬ್ಬರು ಜಡ್ಜ್ಗಳ ಮಧ್ಯೆ ಒಂದಿಷ್ಟು ಚರ್ಚೆ ನಡೀತಿತ್ತು. ಸೊ ಅಲ್ಲಿ ಜಡ್ಜ್ ಕೇಳ್ತಾರೆ, ಕ್ವೆಶನ್ ಇಟ್ ಸೆಲ್ಫ್ ಇಸ್ ರಾಂಗ್, ಇಸ್ ಇಟ್ ನಾಟ್ ಯುವರ್ ಫಾಲ್ಟ್ ಅಂತ ಆ ಲಾಯರ್ಗೆ ಕೇಳ್ತಾರೆ. ಆ್ಯಂಡ್ ಪದೇ ಪದೇ ಅವರು ಕೇಳ್ತಾ ಇರ್ತಾರೆ, ಯು ಶುಡ್ ಫ್ರೇಮ್ ದ ಕ್ವೆಶನ್ ಸಚ್ ದಟ್ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ ಅಂತಲೂ ಕೂಡ ಆ ಲಾಯರ್ಗೆ ಕೇಳ್ತಾರೆ. ಬಟ್ ಆ ಲಾಯರ್ ಕಡೆಯಿಂದ ಏನು ಉತ್ತರ ಬರಲಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀವಿ, ಆ ಕಮಿಟಿ ರಿಪೋರ್ಟ್ ಕೊಟ್ಟಿದೆ, ಅದ್ರ ಮೇಲೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಮುಂದುವರಿಸಿದೀವಿ ಅಂತ ಅವರು ರಿಪ್ಲೈ ಕೊಡ್ತಾರೆ. ಬಟ್ ಜಡ್ಜ್ ಮತ್ತೆ ಕೇಳ್ತಾರೆ, ಕಮಿಟಿ ರಿಪೋರ್ಟ್ ಏನಿದೆ, ಕಮಿಟಿ ಅವರು ಏನು ಜಡ್ಜ್ಮೆಂಟ್ ತಗೊಂಡ್ರು ಎಕ್ಸಾಮ್ ಬಗ್ಗೆ, ಕಮಿಟಿ ಅವರು ಕ್ವೆಶನ್ಸ್ ರಾಂಗ್ ಇದೆ ಅಂತ ಒಪ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಲಾಯರ್ ಅವ್ರ ಕಡೆಯಿಂದ ಉತ್ತರ ಇಲ್ಲ. ಐ ವಿಲ್ ಫೈಲ್ ಮೈ ಒಬ್ಜೆಕ್ಷನ್ಸ್ ಅಂತ ರಿಪ್ಲೈ ಕೊಡ್ತಾರೆ. ಐ ವಿಲ್ ಫೈಲ್ ಮೈ ಒಬ್ಜೆಕ್ಷನ್ಸ್ ಅಂದರೆ ನಮ್ ತಪ್ಪಾಗಿದ್ರೆ ಅದಕ್ಕೆ ಸಮಜಾಯಿಷಿ ಕೊಡ್ತೀನಿ, ಬಟ್ ನಾನು ಏನು ಸೊಲ್ಯೂಷನ್ ಕೊಡಲ್ಲ ಅಂತ ಪದೇ ಪದೇ ಆ ಲಾಯರ್ ಹೇಳ್ತಾ ಇದ್ದಾರೆ. ಬಟ್ ಜಡ್ಜ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಒಬ್ಜೆಕ್ಷನ್ ಹಾಕೋದಲ್ಲದೆ ಈ ಒಂದು ವಿಚಾರಕ್ಕೆ ಒಂದು ಕ್ಲಿಯರ್ ಕಟ್ ಸೊಲ್ಯೂಷನ್ ಜೊತೆ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನೀವು ನಮ್ಮ ಮುಂದೆ ಬರಬೇಕು ಅಂತ. ಬಟ್ ಇಲ್ಲಿ ನೀವು ನೋಡ್ಬೇಕಾಗಿರೋದೇನಂದ್ರೆ, ಈಗ ಜಡ್ಜು KAT ಅವ್ರಿಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಗೊತ್ತಾಗಿದೆ, ಕ್ವಶನ್ ಪೇಪರ್ ರಾಂಗ್ ಆಗಿ ಪ್ರಿಂಟ್ ಮಾಡಿದ್ದಾರೆ ಅಂತ. ಅಂಡ್ KPSC ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಂಡ್ ಅವ್ರು ಏನು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಆ ಕಮಿಟಿ ಅವ್ರು ಕೂಡ ಅಲ್ಲಿ ಯಾವುದೇ ತರ ಒಂದು ಕ್ವೆಶನ್ ರಾಂಗ್ ಆಗಿದೆ ಅಂತಾನು ಕ್ಲಾರಿಫಿಕೇಶನ್ ಎಲ್ಲೂ ಕೊಟ್ಟಿಲ್ಲ. ಬಟ್ ಈಗ KPSC ಅವರು ಸರಿಯಾಗಿ ತಗ್ಲಾಕೊಂಡಿರೋದಂತೂ ನಿಜ. ಫಸ್ಟ್ ಆಫ್ ಆಲ್ ಈಗ ಕೋರ್ಟ್ ಅವರಂತರೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಲೇಬೇಕಾಗುತ್ತೆ. ಆ್ಯಂಡ್ KPSC ಅವರು ಹೌದು ನಮ್ಮ ಕಡೆಯಿಂದ ಕ್ವೆಶನ್ಸ್ ತಪ್ಪಾಗಿದೆ ಅಂತ ಏನಾದರೂ ಹೇಳಿದ್ರೆ, ಐ ಥಿಂಕ್ KPSC ವಿಲ್ ಬಿ ಕ್ಲಿಯರ್ಲಿ ಕಾಟ್ ಇನ್ ದಿಸ್ ಹೋಲ್ ಸಿನಾರಿಯೋ. ಇದ್ರ ಪ್ರಕಾರ ಮುಂದೆ ಎಲ್ಲಿ ಹೈಕೋರ್ಟ್ಗೆ ಹೋಗ್ಬೋದು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅಲ್ಲೂ ಕೂಡ ಇದೇ ಪ್ರಶ್ನೆ ಬರುತ್ತೆ, ನೀವು ಕ್ವೆಶನ್ ಪೇಪರ್ ತಪ್ಪಾಗಿದ್ರು ಹೇಗೆ ನೀವು ರಿಸಲ್ಟ್ಸ್ ಬಿಟ್ರಿ ಅನ್ನೋದೇ KPSCಗೆ ಕಾಡುವಂತಹ ದೊಡ್ಡ ಪ್ರಶ್ನೆ. ಸೊ ಬಹುಶಃ ಇವರು ಒಂದು ರೀನೋಟಿಫಿಕೇಶನ್ ಮಾಡೋಕ್ಕೆ ಇದೊಂದು ಕ್ಲಿಯರ್ ಕಟ್ ಇಂಡಿಕೇಶನ್ ಅಂತಾನೆ ಹೇಳ್ಬೋದು. ಮತ್ತೆ ಅಲ್ಲಿ ಜಡ್ಜ್ ಕೂಡ ಇವರಿಗೆ ಮತ್ತೆ ಕೇಳ್ತಾರೆ, ನೀವು ಒಂದ್ಸತಿ ಕೀ ಆನ್ಸರ್ಸ್ನ ಬಿಟ್ಟ ಮೇಲೆ ಅದಕ್ಕೆ ಆಬ್ಜೆಕ್ಷನ್ಸ್ನ ನೀವು ಸ್ಟೂಡೆಂಟ್ಸ್ ಹತ್ರ ಕೇಳ್ತಾರೆ, ಏನಾದ್ರು ಆಬ್ಜೆಕ್ಷನ್ಸ್ ಇದ್ರೆ ಕೊಡಿ, ಫೈಲ್ ಮಾಡಿ ಅಂತ. ಆ ಥರ ಮೆಥಡ್ ಇಂಡಿಯಾದಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫಾಲೋ ಮಾಡಲ್ಲ. ಒಂದ್ಸತಿ ಕೀ ಆನ್ಸರ್ಸ್ ಬಿಟ್ರೆ ಅದು ಫೈನಲ್ ಆಗಿರ್ಬೇಕು. ನೀವು ಈ ತರ ಕೆಲಸ ಏನಕ್ಕೆ ಮಾಡ್ತಿದ್ದೀರಾ, ನಿಮ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವ ವಿಧಾನ ಆದ್ರೂ ಸರಿಯಾಗಿ ಗೊತ್ತಾ ಅಂತ ಜಡ್ಜ್ ಅವರು KPSC ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ KPSC ಅವರು ಕಾಂಪಿಟೇಟಿವ್ ಎಕ್ಸಾಮ್ನ ಜೋಕ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಸೊ ಈಗ ತುಂಬಾ ಹುಡುಗರು ಚರ್ಚೆ ಮಾಡ್ತಾರೆ, KPSC ಎಕ್ಸಾಮ್ ಅನ್ನೋದು ಬರೀ ದುಡ್ಡಿಗೆಗೋಸ್ಕರ ಮಾಡುವ ಒಂದು ಎಕ್ಸಾಮ್ ಅಂತ. ಸುಮಾರು ಜನ ನನಗೂ ಹೇಳ್ತಾರೆ, 50 ಲಕ್ಷ ಕೊಟ್ಟರೆ ಅಲ್ಲಿ ಕೆಲಸ ಆಗುತ್ತೆ ಅಂತ. ಈಗ ಕರೆದಿರುವಂತಹ 384 ಪೋಸ್ಟ್ಗೆ ಮಿನಿಮಮ್ 50 ಲಕ್ಷ ಒಬ್ಬ ವಿದ್ಯಾರ್ಥಿಯಿಂದ ತಗೊಂಡ ಅಂದ್ರೆ 200 ಕೋಟಿ ರೆವೆನ್ಯೂ ಬರುತ್ತೆ. ಯಾರ್ಯಾರ ಪಾಕೆಟ್ಗೆ ಹೋಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ ಅಂತ ಏನು ಹೇಳಕ್ಕಾಗಲ್ಲ. ಸೊ ಇದೇ ತರ CTI ಎಕ್ಸಾಮ್ ಇರ್ಬೋದು, PDO ಎಕ್ಸಾಮ್ ಇರ್ಬೋದು, ಎಲ್ಲ ಕಡೆಯಿಂದ ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ. ಮೆರಿಟ್ ಅನ್ನೋ ಕಥೆನೇ ಇಲ್ಲ ಇಲ್ಲಿ. ನೀವು ಯಾರು ಬಹಳ ವರ್ಷದಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಕನ್ಸ್ ಕಾಣ್ತಾ ಇದ್ದೀರಾ, ಬಹುಶಃ ನೀವು ಕ್ಲಿಯರ್ ಆಗದೆ ಇರೋದು ಇದೊಂದೇ ಕಾರಣಕ್ಕೆ. ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಪ್ರಾಪರ್ ಇನ್ಫ್ಲೂಯೆನ್ಷಿಯಲ್ ಚಾನಲ್ ಇಲ್ಲ, ಅದಕ್ಕೆ ನಿಮ್ ಸೆಲೆಕ್ಷನ್ ಆಗಿಲ್ಲ ಅಂತ ನಾನು ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಸೊ ಈ ವಿಚಾರ ಕೂಡ ಹಲವಾರು ಜನ ಒಪ್ಕೊಂಡಿದ್ದಾರೆ. ಒಬ್ಬೊಬ್ರು ಎಕ್ಸಾಮ್ ಬರ್ದಿರೋರು ಹೇಳ್ತಾರೆ, ನಾವು ಇಷ್ಟು ದುಡ್ಡು ಕೊಡ್ಬೇಕಾಯ್ತು ಅಂತ. ಸೊ ಈ ತರ ಆದ್ರೆ ಕಷ್ಟ ಆಗುತ್ತೆ. KPSC ಅವರು ಮುಂದೆ ಬರುವ ದಿನಗಳಲ್ಲಿ ಆದರೂ ಒಂದು ಕ್ಲಿಯರ್ ಕಟ್ ಎಕ್ಸಾಮಿನೇಷನ್ ಪ್ರೊಸೀಜರ್, ಎಕ್ಸಾಮಿನೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಇವರು. ಫಸ್ಟ್ ಆಫ್ ಆಲ್ ಕ್ವೆಶನ್ ತಪ್ಪು ಮಾಡೋದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಫ್ರಮ್ KPSC. ಕ್ವೆಶನ್ ತಪ್ಪಾದ್ಮೇಲೂ ಅದನ್ನ ಎಲ್ಲೂ ಹೊರಗಡೆ ಒಂದು ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಕೊಡದೆ ಮುಂದೆ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬಿಡ್ತಾ ಹೋಗಿ, ಅದು ಕೂಡ ಒಂದು ದೊಡ್ಡ ತಪ್ಪು. ಇದು ನಾವು ಹೇಳ್ತಿರೋದಲ್ಲ, ಇದು ಇವಾಗ KAT ಅವರು ಕೂಡ ಇದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಮುಂದೆ ಹೈಕೋರ್ಟ್ ಕೂಡ ಇದನ್ನೇ ಪಾಯಿಂಟ್ ಔಟ್ ಮಾಡಬಹುದು, ಮುಂದೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಪಾಯಿಂಟ್ ಔಟ್ ಮಾಡಬಹುದು. ಅಂಡ್ ಐ ಥಿಂಕ್ ಇಟ್ ಇಸ್ ಅ ಕ್ಲಿಯರ್ ಕಟ್ ಚೆಕ್ಮೇಟ್ KPSC ಅವರಿಗೆ. ಅಂಡ್ ಇಟ್ ಇಸ್ ಅ ಗುಡ್ ವಾರ್ನಿಂಗ್. ಈ ಸತಿ ಏನು ಸ್ಟೂಡೆಂಟ್ಸ್ ಧೂಳು ಎಪ್ಸಿದಾರಲ್ಲ, ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಒಂದು ಎಕ್ಸಾಂಪಲ್. ಯಾವುದೇ ಒಂದು ಗವರ್ಮೆಂಟ್ ಸಿಸ್ಟಮ್ಗೆ ಆಗಿರ್ಬೋದು, ಯಾವುದೇ ಒಂದು ಪ್ಯಾಟರ್ನ್ಗೆ ಆಗಿರ್ಬೋದು, ನೀವು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಯಾರು ಸುಮ್ಮನೆ ಇರಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದೇವೆ. ಸೊ ನೋಡ್ಬೇಕಾಗಿದೆ KAT ಅವರು ಮುಂದೆ ಬರುವ ದಿನಗಳಲ್ಲಿ ಏನು ಒಂದು ನಿರ್ಧಾರವನ್ನು ತಗೊಂತಾರೆ ಅಂತ. ಬಟ್ ನನಗೆ ಅನಿಸುವ ಪ್ರಕಾರ KPSCಗೆ ಚೆಕ್ಮೇಟ್ ಆಗಿದೆ. ಅವರು ಒಪ್ಕೋಬೇಕಾಗುತ್ತೆ ನಮ್ಮ ಕಡೆಯಿಂದ ಎಕ್ಸಾಮಿನೇಷನ್ ತಪ್ಪಾಗಿದೆ ಅಂತ. ಈಗ ಒಂದ್ ವೇಳೆ ಎಕ್ಸಾಮಿನೇಷನ್ ತಪ್ಪಾಗಿದೆ ಅಂತ KPSCನೇ ಒಪ್ಕೊಂಡ್ರೆ, ದೇರ್ ಇಸ್ ನೋ ಅದರ್ ವೇ ದೆನ್ ರೀ-ಎಕ್ಸಾಮ್ ಆರ್ ರೀ-ನೋಟಿಫಿಕೇಶನ್. ಸೊ ದಿಸ್ ಇಸ್ ಇಟ್ ಇನ್ ಮೈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಾನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.